Morning friends, I welcome you all to the online worship of Bangalore South Church this morning. Even as we have gathered to worship God, let's turn our Bibles to Psalm 55. And we're going to read verses 6, 7 and 8. ಬೆಳಗಿನ ಹೊತ್ತಾರೆ ಬೆಂಗಳೂರು ಸೌತ್ ಸಭೆ ಆರಾಧನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುವರಾಗಿದ್ದೇನೆ. ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ನಾವು ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳಲ್ಲಿ ಕೀರ್ತನೆಗಳು 55ನೇ ಅಧ್ಯಾಯ 6, 7 ಮತ್ತು 8ನೇ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. Psalm 55 verses 6, 7 and 8. I said, oh that I had wings of a dove, I would fly away and be at rest. I would fly far away and stay in the desert. I would hurry to a place of shelter far from the tempest and storm. ಕನ್ನಡ ಬೈಬಲ್ ಅನ್ನು ಓದೋಣ. ಕೀರ್ತನೆಗಳು 55ನೇ ಅಧ್ಯಾಯ 6, 7 ಮತ್ತು 8ನೇ ವಾಕ್ಯ. ಪಾರಿವಾಳದಂತೆ ನನಗೆ ರೆಕ್ಕೆಗಳು ಇರುತ್ತಿದ್ದರೆ ಹಾರಿ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದೆನೋ ಎಂದುಕೊಂಡೆನು. ದೂರ ಹೋಗಿ ಮರುಭೂಮಿಯಲ್ಲಿ ತಂಗುವೆನು. ಚಂಡುಮಾರುತದಿಂದಲೂ ಬಿರುಗಾಳಿಯಿಂದಲೂ ತಪ್ಪಿಸಿಕೊಳ್ಳಲು ತ್ವರೆ ಪಡುವೆನು. Hallelujah. This is a psalm of David, and this is a psalm he is writing when he is in deep trouble. There is so much of fear in his heart because of the burdens that he has been carrying. ಈ ಕೀರ್ತನೆಯನ್ನು ದಾವೀದನು ಬರೆಯುತ್ತಾ ಇದ್ದಾನೆ. ಈ ಕೀರ್ತನೆಯನ್ನು ಬರೆಯುವಾಗ ಆತನು ಭಾರದಿಂದ ತುಂಬಲ್ಪಟ್ಟವನಾಗಿದ್ದಾನೆ. ಅನೇಕ ಭಾರಗಳು ಆತನ ಜೀವಿತದಲ್ಲಿದೆ. ವೈರಿಯ ಕಾಟವು ಆತನ ಮೇಲಿದೆ. ಆ ಸಮಯದಲ್ಲಿ that is the time David says like this. He says, oh that I would have had wings like a dove, I would fly away and be at rest. ಈ ಸಮಯದಲ್ಲಿ ದಾವೀದನು ಹೇಳ್ತಾನೆ, ಅಯ್ಯೋ ಒಂದು ವೇಳೆ ಪಾರಿವಾಳದ ಹಾಗೆ ನನಗೆ ರೆಕ್ಕೆಗಳಿದ್ದರೆ ನಾನು ಹೋಗಿ ದೂರ ಹೋಗಿ ಅಥವಾ ಮರುಭೂಮಿಯಲ್ಲಿ ಹೋಗಿ ನಾನು ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ದಾವೀದನು ಹೇಳುತ್ತಾನೆ. Whenever, my friends, fear strikes us, there are two reactions every person will have. One is flight and another one is fight. And flight or fight depends on the victim who is afflicting us. Hallelujah. ನಮ್ಮ ಜೀವಿತಗಳಲ್ಲಿ ಉಪದ್ರವಗಳು ಬರುವಾಗ, ಭಯವು ಬರುವಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಪ್ರತಿಕ್ರಿಯೆ ತೋರಿಸುವುದು, ಅದು ಒಂದು ಆತನು ಹಾರಿ ಹೋಗುವುದು ಅಥವಾ ಅಲ್ಲಿಂದ ದೂರ ಹೋಗುವುದು, ಅಥವಾ ಎದುರಾಳಿಯನ್ನು ಎದುರಿಸಿ ಆತನು ಹೋರಾಡುವುದು. ಈ ಎರಡು ಭಾವನೆಗಳು ನಾವು ನಮ್ಮ ಎದುರಾಳಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಎದುರಾಳಿಯು ಬಲಿಷ್ಠನಾಗಿದ್ದರೆ ನಾವು ಹೇಳುತ್ತೇವೆ, ಓ ನಾನು ಈ ಪಾರಿವಾಳದಿಂದ ಹಾಗೆ ಹಾರಿ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಆದ್ರೆ ನಮ್ಮ ಎದುರಾಳಿಯು ನಮಗಿಂತ ಬಲಹೀನನಾಗಿದ್ದರೆ ನಾವು ಹೋರಾಡುವುದಕ್ಕಾಗಿ ಮನಸ್ಸು ಮಾಡುವರಾಗಿದ್ದೇವೆ. ಬಟ್ ಪ್ರಾಬಬ್ಲಿ ಇನ್ ದಿಸ್ ಕೇಸ್ when David is writing this psalm, probably he sees the person who is oppressing him, the person who is troubling him is much more than his ability to fight back, and that is the reason he says, he's saying this to himself, oh that I had wings of a dove, I would fly away and be at rest. I would flee far away and stay in the desert. I would hurry to a place of my shelter far from my tempest and storm. ಈಗ ದಾವೀದನಿಗೆ ಉಪದ್ರ ಕೊಡುವಂತಹ ಎದುರಾಳಿಯು ಇಷ್ಟು ಬಲಿಷ್ಠನಾಗಿದ್ದಾನೆಂದ್ರೆ ದಾವೀದನಿಗೆ ಪ್ರತಿಯಾಗಿ ಹೋರಾಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆಗ ದಾವೀದನು ಹೇಳ್ತಾನೆ, ಅಯ್ಯೋ ನನಗೆ ಈ ಒಂದು ಪಾರಿವಾಳದ ಹಾಗೆ ಒಂದು ವೇಳೆ ರೆಕ್ಕೆಗಳಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಾನು ದೂರ ಪ್ರದೇಶಕ್ಕೆ ಹೋಗಿ ಮರುಭೂಮಿಯಲ್ಲಿ ಹೋಗಿ ಈ ಎಲ್ಲಾ ಉಪದ್ರಗಳಿಂದ ನಾನು ವಿಶ್ರಾಂತಿ ಪಡೆದುಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ದಾವೀದನು ತನ್ನಲ್ಲೇ ತಾನು ಆತನು ಮಾತನಾಡಿಕೊಳ್ಳುತ್ತಾ ಇದ್ದಾನೆ. Many times in life situation, when life gets too hard on us, we also are like David and we will tell, oh how I wish that I could fly away and go to a place of rest. How I wish I had wings to fly away. But the beauty of our God is in times of distress, indeed he will give us wings to fly. Hallelujah. ಆದರೆ ನಮ್ಮ ದೇವರ ಸೌಂದರ್ಯವೇನೆಂದರೆ ಉಪದ್ರಗಳ ಸಮಯದಲ್ಲಿ
ಸಮಯದಲ್ಲಿ, ಕಷ್ಟಗಳ ಸಮಯದಲ್ಲಿ ನಾವು ಆತನಲ್ಲಿ ಮೊರೆ ಇಡುವಂತಹ ಸಮಯದಲ್ಲಿ ಖಂಡಿತವಾಗಿಯೂ ಹಾರುವುದಕ್ಕಾಗಿ ಹದ್ದಿನ ಹಾಗೆ ಹಾರುವುದಕ್ಕಾಗಿ ರೆಕ್ಕೆಗಳನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. And that is a consolation that we can have, that when we go through deep trouble in our lives, when we are encountered with the difficulties in our life, when we cry out to the Lord in our distress, He is a God who hears us. ನಮ್ಮ ಉಪದ್ರವಗಳ ಮಧ್ಯದಲ್ಲಿ ನಾವು ಯೆಹೋವನಲ್ಲಿ ಬೇಡಿಕೊಳ್ಳುವಂತಹ ಹೊತ್ತಿನಲ್ಲಿ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಆತನು ಸದುತ್ತರವನ್ನು ಕೊಡುವಾತನಾಗಿದ್ದಾನೆ. ಆ ಕಾರಣದಿಂದ ದಾವೀದನು ಈ ಕೀರ್ತನೆಗೆ ಕೊನೆಗೆ ಬರುವಾಗ ಆತನು ಹೇಳ್ತಾನೆ, ಈವ್ನಿಂಗ್ ಅಂಡ್ ಮಾರ್ನಿಂಗ್ ಅಂಡ್ ಅಟ್ ನೂನ್ ಐ ಕ್ರೈ ಔಟ್ ಅಂಡ್ ದ ಲಾರ್ಡ್ ಹಿಯರ್ಸ್ ಮೀ. ದಾವೀದನು ಹೀಗೆ ಹೇಳ್ತಾನೆ, ಈ ಉಪದ್ರವಗಳ ಮಧ್ಯದಲ್ಲಿ ನಾನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಎಲ್ಲಾ ಹೊತ್ತಿನಲ್ಲಿ ನನ್ನ ದೇವರಲ್ಲಿ ನಾನು ಮೊರೆ ಇಡುವಾಗ ಆತನು ನನ್ನ ಮೊರೆಗೆ ಸದುತ್ತರವನ್ನು ಕೊಡುತ್ತಾ ಇದ್ದಾನೆ. ಆಗ ನಾನು ಆ ಒಂದು ಪಾರಿವಾಳದ ಹಾಗೆ ಆ ಒಂದು ಸಮಾಧಾನ, ಆ ನಿಶ್ಚಿಂತೆಯ ಜೀವಿತವನ್ನು ಹೊಂದಲು ಸಾಧ್ಯವಾಗುತ್ತದೆ. I don't know what situation you are under going. ನಿಮ್ಮ ಸನ್ನಿವೇಶ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. I don't know what burdens you are carrying. ಯಾವ ಭಾರಗಳನ್ನು ನೀವು ಹೊರುತ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಅಥವಾ ದಾವೀದನ ಹಾಗೆ ನೀವು ಮನಸ್ಸಲ್ಲಿ ನೀವು ಅಂದುಕೊಳ್ಳುತ್ತಾ ಇರ್ಬೋದು, ಅಯ್ಯೋ ನಾನು ಆ ರೀತಿಯಾಗಿ ಹಾರಿ ವಿಶ್ರಾಂತಿ ಹೊಂದುವುದಾಗಿದ್ರೆ ಎಷ್ಟೋ ಮೇಲೆಂಬುದಾಗೆ. But there is a place that you can always run to, and that is the presence of God, and that is a place, a divine exchange takes place, where you will lay down all your burdens at His feet, and He will give you rest in His presence. Hallelujah. ಆದ್ರೆ ಒಂದು ವಿಶ್ರಾಂತಿಯ ಸ್ಥಳವನ್ನು ದೇವರು ನಮ್ಮೆಲ್ಲರಿಗೆ ಆತನು ಒದಗಿಸಿಕೊಟ್ಟಿದ್ದಾನೆ. ಪ್ರತಿ ಸಾರಿ ನಾವು ಆತನ ಪ್ರಸನ್ನತೆಗೆ ಹೋಗುವಾಗ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಮ್ಮ ಭಾರಗಳನ್ನೆಲ್ಲ, ನಮ್ಮ ಚಿಂತೆಗಳನ್ನೆಲ್ಲ ನಾವು ಆತನ ಪಾದದ ಸನ್ನಿಧಿಯಲ್ಲಿ ಇರಿಸುವಂತ ಸಮಯದಲ್ಲಿ ಆತನ ವಿಶೇಷವಾದಂತ ಸಮಾಧಾನ, ವಿಶೇಷವಾದ ವಿಶ್ರಾಂತಿಯು ನಮ್ಮ ಪಾಲಾಗಿರಲು ಸಾಧ್ಯವಾಗುತ್ತದೆ. ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವಾಗ ಅದು ಯಾವ ಕೇಡುಗಳು ಇಲ್ಲದಂತಹ ಜೀವಿತವಲ್ಲ, ಭಾರವಿಲ್ಲದಂತಹ ಜೀವಿತವಲ್ಲ. ಆದರೆ ಈ ಒಂದು ಜೀವಿತದಲ್ಲಿ ದೇವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವುದಾಗಿದ್ದರೆ ಖಂಡಿತವಾಗಿಯೂ ಆತನು ನಮ್ಮ ಎಲ್ಲಾ ಭಾರಗಳ ಮಧ್ಯದಲ್ಲಿಯೂ ಸಹ ವಿಶ್ರಾಂತಿಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನೀವು ನಾನು ಮಾಡಬೇಕಾದದ್ದು ಒಂದೇ, ಅದೇನೆಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ದಾವೀದನ ಹಾಗೆ ನಾವು ಕರ್ತನ ಪ್ರಸನ್ನತೆಗೆ ಹೋಗಿ ನಮ್ಮ ಭಾರಗಳನ್ನು, ನಮ್ಮ ಚಿಂತೆಗಳನ್ನು ಆತನ ಆ ಪಾದ ಸನ್ನಿಧಿಯಲ್ಲಿ ನಾವು ಇರಿಸುವಾಗ ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ದೇವರ ಶಾಂತಿಯು ನಮ್ಮ ಆತ್ಮವನ್ನು, ನಮ್ಮ ಪ್ರಾಣವನ್ನು ಅದು ಕಾಪಾಡುತ್ತದೆ ಮತ್ತು ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. Let's pray this morning. I don't know, my friend, what you are going through. You would be burdened, even if you are burdened like David, and you wish that you had wings of the dove, that you could just go far away and be at rest. There is rest in the presence of God. Just like David, come to His presence. He is a God who loves you very dearly. He is a shepherd. He is the lover of your soul. And as you come to His presence, you will see that He will help you to have a divine exchange, and you will be able to experience the presence of God like never before in your life. Let's pray. Father, we just thank you for this calm assurance that you are always with us, and your presence, Lord, is a place where we can exchange our burdens with your rest this morning. God, I pray for all of my brothers and sisters, even as they are burdened, as they are coming to your presence, oh God. Let there be a divine exchange this morning, oh God. Instead of burdens, that you would give them your rest, your peace, and your joy would be the portion of every single person. Help us, Lord God, to experience that divine exchange this morning, and help us to enjoy your presence all the days of our life. In Jesus' name we pray. Amen. ಪರಮ ರಕ್ಷಕನನ್ನು ಬೆಳಗಿನ ಹೊತ್ತಾರೆಯಲ್ಲಿ ಕೊಂಡಾಡೋಣ. ಆತನೇ ನಮ್ಮ ಪ್ರಾಣ ಪ್ರಿಯನು, ನಮ್ಮ ರಕ್ಷಕನು, ನಮ್ಮ ಗುರುಬನು ಆಗಿ ನಡೆಸುವ ದೇವರು ಆತನಾಗಿದ್ದಾನೆ. ಈ ಹಾಡನ್ನು ಹಾಡಿ ನಾವು ದೇವರನ್ನು ಸ್ತೋತ್ರ ಮಾಡೋಣ.
ಪರಮರಕ್ಷಕನನ್ನು ಕೊಂಡಾಡುವ
ಯೇಸುವೆ ಜೀವವ ಕೊಟ್ಟವರು ಪರಮ ರಕ್ಷಕರೆಂದು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವರು ಪ್ರೀತಿಸಿದ ತಾಯಿಯಂತೆ ಪೋಷಿಸಿದ ಕಷ್ಟಗಳು ಪ್ರೀತಿಸಿದ ತಾಯಿಯಂತೆ ಪೋಷಿಸಿದ ಕಷ್ಟಗಳು ಆಪತ್ತಿನಲ್ಲಿ ಸಹಾಯಗಳು ನಿತ್ಯ ಜೀವವ ಕೊಡುವವರು ಪರಮ ರಕ್ಷಕರೆಂದು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವರು ಪರಮ ರಕ್ಷಕರೆಂದು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವರು ಪರಮ ರಕ್ಷಕರೆಂದು ಕೊಂಡಾಡುವ ಯೇಸುವೆ ಜೀವವ ಕೊಟ್ಟವರು. Father, we just thank you, Lord, that you have loved us so very much, O God. You are the God who has loved us like a mother. Lord, you have cared for us like a father. Every day of our life, you have been our shepherd and you've been leading us, oh God, Father. Lord, you are a God who is a very perfect help in time of trouble. There is no one like you this morning, oh God, Father. No matter what we go through, Lord, you are always there, oh God, Father, lifting us up, oh Lord, carrying us in your very arms, oh Lord God, Father. What a wonderful God we have this morning. And Lord, it is our privilege to worship you, Lord God, for there is none like you, Lord God. Truly and not truly, you are the God, Lord, who loves us. And this morning, oh Father, I pray that you would, Lord, carry your precious people, Lord God, through whatever they are going through. May they be able to experience the awesome presence of God in and through their life. In Jesus' name, amen, amen. As we sang this song, many times the Lord will shake us up from our comfort zone so that we would have wings to fly. Hallelujah. ಅನೇಕ ಸಾರಿ ದೇವರು ನಮ್ಮ ಗೂಡುಗಳನ್ನು ಆತನು ಕಿತ್ತಿ ಹಾಕುವಂತ ದೇವರಾಗಿದ್ದಾನೆ. ಇದರ ಮುಖಾಂತರ ನಾವು ಹಾರುವುದಕ್ಕೆ ಕಲಿಯಬೇಕು. ಇದರ ಮುಖಾಂತರ ನಾವು ನಂಬಿಕೆಯಲ್ಲಿ ಬೆಳೆಯಬೇಕೆಂಬುದಾಗಿ ಅನೇಕ ಸಾರಿ ನಾವು ನೋಡುವುದಾಗಿದ್ದರೆ ಹೆಚ್ಚಿನ ಬೆಳೆಯು ಅದು ಬೆಟ್ಟಗಳ ಮೇಲಲ್ಲ, ಆದರೆ ತಗ್ಗಿನ ಪ್ರದೇಶದಲ್ಲಿ ಬರುತ್ತದೆ. ಈ ಹಾಡು ಹೀಗೆ ಹೇಳುತ್ತದೆ, ದೇವರೇ ನಾನು ಅನೇಕ ಮೇಲು ಕೆಳಗಿನ ಪರಿಸ್ಥಿತಿಯಲ್ಲಿ ಹಾದು ಹೋಗಿದ್ದೇನೆ, ಇದರ ಮುಖಾಂತರ ನಿನ್ನಲ್ಲಿ ಭರವಸೆ ಇಡುವುದನ್ನು ಕಲಿತಿದ್ದೇನೆ ಎಂಬುದಾಗಿ. ಆ ತಾಯಿಯಾದ ಹದ್ದು ಈ ಹದ್ದಿನ ಮರಿಯನ್ನು ಮೇಲಕ್ಕೆ ಕೊಂಡೊಯ್ದು ಅದು ಕೈ ಬಿಟ್ಟು ಬಿಡುತ್ತೆ. ಆವಾಗ ಅದಕ್ಕೆ ಹಾರುವಂತ ಬಲವು ಆ ಒಂದು ಹದ್ದಿಗೆ ಬರುತ್ತದೆ. ಅದೇ ರೀತಿಯಾಗಿ ದೇವರು ಅನೇಕ ಸಾರಿ ನಾವು ಹಾರುವಂತೆ ನಮ್ಮ ನಂಬಿಕೆಯಲ್ಲಿ ಬೆಳೆಯುವಂತೆ ಅನೇಕ ಕಷ್ಟಗಳನ್ನು ಉಪದ್ರವಗಳನ್ನು ನಮ್ಮ ಜೀವಿತದಲ್ಲಿ ಕಳಿಸುವಾಗ ಆತನು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಅರ್ಥವಲ್ಲ. ಆದ್ರೆ ಯಾವ ರೀತಿಯಾಗಿ ಆ ತಾಯಿ ಹಾದು ಅದು ಮಗು ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆ ಹಾರಿ ಬಂದು ಆ ಮಗುವನ್ನು ಕಾಪಾಡುತ್ತದೆ, ಅದೇ ರೀತಿಯಾಗಿ ನಮ್ಮ ದೇವರ ದೃಷ್ಟಿ ನನ್ನ ಮಕ್ಕಳ ಮೇಲೆ ಯಾವಾಗಲೂ ಇದೆ. ಈ ಹಾಡನ್ನು ಹಾಡಿಕೊಳ್ಳೋಣ. ದೇವರೇ, ನೀನು ಅನುಮತಿಸುವಂತೆಲ್ಲ ಭಾರಗಳಿಗೆ ನಾನು ನಿನಗೆ ಕೃತಜ್ಞತೆ ಮಾಡುತ್ತೇನೆ, ಯಾಕಂದ್ರೆ ಅದು ಇನ್ನೂ ನನ್ನನ್ನು ನಿನ್ನ ಸಮೀಪಕ್ಕೆ ಕೊಂಡೊಯ್ಯುವಂತದ್ದಾಗಿದೆ ಎಂಬುದಾಗಿ ಹಾಡಿನ ಅರ್ಥ. ಈ ಹಾಡನ್ನು ಹಾಡುವಾಗ ನಾವು ಖಂಡಿತವಾಗಿ ದೇವರ ಉಷ್ಣತೆಯನ್ನು ನಮ್ಮ ಜೀವಿತದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಅನುಭವಿಸೋಣ. I've had many tears and sorrows. I've had questions for tomorrows. There've been times I didn't know right from wrong. But in every situation, God gave blessed consolation.
ನಮ್ಮ ಶ್ರೇಷ್ಠನಾದ ಕುರುಬನು ನಮ್ಮ ಕರ್ತನು. You know all our struggles. ನಮ್ಮೆಲ್ಲ ಹೋರಾಟಗಳನ್ನು ನೀನು ತಿಳಿದಿದ್ದೆ. Help us, Lord, to enjoy every discipline you allow us. ನೀನು ನಮ್ಮ ಜೀವಿತದಲ್ಲಿ ತರುವಂತೆಲ್ಲ ಶಿಸ್ತನ್ನು ನಾವು ಅನುಭವಿಸುವುದಕ್ಕಾಗಿ ಕೃಪೆ ಮಾಡಿಕೊಡು. Help us, Lord, to grow up to your expectation. ಕರ್ತನೇ, ನಿನ್ನ ಅಪೇಕ್ಷೆಗೆ ಮೇರೆಗೆ ಬೆಳೆಯುವುದಕ್ಕಾಗಿ ಸಹಾಯ ಮಾಡು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are back to our studies in Genesis. ಆದಿಕಾಂಡ ಪುಸ್ತಕವನ್ನು ನಾವು ಪುನಃ ಅಭ್ಯಾಸಿಸುತ್ತಾ ಇದ್ದೇವೆ. We already studied about the Abrahamic covenant. ಆಗಲೇ ನಾವು ಅಬ್ರಹಾಮನ ಒಡಂಬಡಿಕೆಯ ಕುರಿತಾಗಿ ಅಭ್ಯಾಸ ಮಾಡಿದ್ದೇವೆ. God promised Abraham ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, children, land, and his presence always with him. ಯಾವಾಗಲೂ ದೇವರ ಪ್ರಸನ್ನತೆ ಅಬ್ರಹಾಮನ ಸಂಗಡ ಇರಲಿಕ್ಕಿದೆ. ದೇವರು ಅಬ್ರಹಾಮನಿಗೆ ಸಂತಾನವನ್ನು ಕೊಟ್ಟು ಆಶೀರ್ವದಿಸುತ್ತೇನೆಂಬುದಾಗಿ ಹೇಳಿದನು. ಮಾತ್ರವಲ್ಲದೆ ಆತನಿಗೆ ಒಂದು ಭೂಮಿಯನ್ನು ಸಹ ಒದಗಿಸಿಕೊಡುತ್ತೇನೆಂಬುದಾಗಿ ಹೇಳಿದನು. God spoke to Abraham, Isaac, and Jacob directly, like a friend talking with a friend. ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತನ ಜೊತೆಗೆ ಹೇಗೆ ಮಾತನಾಡುತ್ತಾನೋ ಹಾಗೆ ನೇರವಾಗಿ ದೇವರು ಅಬ್ರಹಾಮ, ಈಸಾಕ, ಯಾಕೋಬರ ಸಂಗಡ ಮಾತನಾಡಿದನು. Now when we look to Genesis chapter 37 to 50, we can see the transition, how God is going to fulfill his promises. ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯದಿಂದ 50ನೇ ಅಧ್ಯಾಯದವರೆಗೆ ನೋಡುವುದಾಗಿದ್ದರೆ ಯಾವ ರೀತಿಯಾಗಿ ದೇವರು ಮಾಡಿರುವಂತ ಎಲ್ಲಾ ವಾಗ್ದಾನಗಳನ್ನು ನೆರವೇರಿಸಿದನೆಂಬುದಾಗಿ ಕಲಿಯಲು And ಸಾಧ್ಯವಿದೆ. that's where we get the story of Joseph. ನಾವು ಆ ಸ್ಥಳದಲ್ಲಿ ಯೋಸೇಫನ ಕಥೆಯನ್ನು ನೋಡುತ್ತೇವೆ. When we study, the name Joseph means God adds. ಯೋಸೇಫ ಎಂಬ ಹೆಸರಿನ ಅರ್ಥ ದೇವರು ಸೇರಿಸುತ್ತಾನೆಂಬುದಾಗಿ ಅರ್ಥ. His mom longed to have a child. ಯೋಸೇಫನ ತಾಯಿ ಮಕ್ಕಳಿಗಾಗಿ ಬಯಕೆ ಹೊಂದಿದ್ದಳು. His mom, we can see her entry in Bible as a shepherd. ನಾವು ನೋಡುತ್ತೇವೆ ಆ ಯೋಸೇಫನ ತಾಯಿಯ ಪರಿಚಯ ಬೈಬಲಿನಲ್ಲಿ ನೋಡುತ್ತೇವೆ. ಅವಳು ಒಬ್ಬ ಕುರುಬಳಾಗಿ ಅಲ್ಲಿ ಕಂಡು ಬರುತ್ತಾಳೆ. And her beloved husband Jacob also became a shepherd. ನಾವು ನೋಡುತ್ತೇವೆ ಅವಳ ಪ್ರಿಯ ಗಂಡನು ಸಹ ಕುರುಬನ ಕೆಲಸವನ್ನು And ಮಾಡುವನಾಗಿದ್ದನು. the shepherd couple, they longed for a child, but they had to wait long years. ಈ ಕುರುಬರಾದಂಥ ದಂಪತಿಗಳು ಮಗುವಿಗೋಸ್ಕರ ಅವರು ಬಯಸುತ್ತಾ ಇದ್ದರು. ಆದರೆ ಅವರು ಈ ಒಂದು ಬಯಕೆಯನ್ನು ಪೂರ್ತಿಯಾಗಿ ನೋಡುವುದಕ್ಕೆ ಅನೇಕ ಕಾಲ ಕಾಯಬೇಕಾಗಿತ್ತು. So when he was born, his mom desired one more child, and she named the child, may God add. ಆಗ ಯೋಸೇಫನು ಹುಟ್ಟಿದಂತ ವೇಳೆಯಲ್ಲಿ ತಾಯಿಯ ಬಯಕೆ ಆಗಿತ್ತು, ದೇವರು ಇನ್ನೊಂದು ಮಗನನ್ನು ನನಗೆ ಕೊಡಲಿ ಅಥವಾ ಸೇರಿಸಲೆಂಬುದಾಗಿ. ಆ ಕಾರಣದಿಂದ ಯೆಹೋವನು ಸೇರಿಸುತ್ತಾನೆ ಎಂಬ ಹೆಸರನ್ನು ಈತನಿಗೆ ಇಡುತ್ತಾಳೆ. And God added into his life. ಆ ಸಮಯದಲ್ಲಿ ದೇವರು ತಾನೇ ಆತನ ಜೀವಿತದಲ್ಲಿ What ಸೇರಿಸಿಕೊಡುತ್ತಾನೆ. did God added in Joseph's life? ಯೋಸೇಫನ ಜೀವಿತದಲ್ಲಿ ದೇವರು He ಸೇರಿಸಿದ್ದೇನೆ. added 1 degree of suffering to next degree of suffering. ನಾವು ನೋಡುತ್ತೇವೆ ಕಷ್ಟಗಳು, ಉಪದ್ರಗಳು ಒಂದು ಮಿತಿಯಿಂದ ಇನ್ನೊಂದು ಮಿತಿಗೆ ಆತನಿಗೆ ಸೇರಿಸಿದನು. His parents thought he will not end up as a shepherd. ಆತನ ತಂದೆ ತಾಯಿ ಅಂದುಕೊಂಡರು, ನಮ್ಮ ಮಗನು ಈ ಕುರುಬನ ಕೆಲಸ ಮಾಡುವುದಿಲ್ಲ. But God decided he will end up as a shepherd of his people. ಆದ್ರೆ ದೇವರ ತೀರ್ಮಾನ ಆಗಿತ್ತು, ಯೋಸೇಫನಾದರೂ ಇಸ್ರಾಯೇಲ್ ಜನರಿಗೆ ಒಬ್ಬ ಕುರುಬನಾಗಿರಬೇಕು. He was the favorite one of God. ಆತನು ದೇವರಿಗೆ ನೆಚ್ಚಿಕೆಯಾದಂಥ ಮಗನಾಗಿದ್ದನು. This morning let me remind you, ಬೆಳಗಿನ ಹೊತ್ತಾರೆಯಲ್ಲಿ ನಿಮಗೆ ಅವರು you ಜ್ಞಾಪಿಸುತ್ತೇನೆ, may not be favorite of everybody, ನೀವು ಎಲ್ಲರಿಗೂ ನೆಚ್ಚಿನವರಾಗದೇ ಇರಬಹುದು. but when you are chosen to be the favorite one of God, suffering is inevitable. ನೀವು ದೇವರಿಗೆ ನೆಚ್ಚಿನವನೆಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಉಪದ್ರವವು ತಪ್ಪಿದ್ದಲ್ಲ. But along with suffering, ಆದರೆ ಆ ಉಪದ್ರಗಳ ಸಂಗಡ his abiding presence will soak you and his grace will abound in your life. ಆತನ ನಿತ್ಯವಾದ ಪ್ರಸನ್ನತೆಯು ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಮತ್ತು ಆತನ ಕೃಪೆಯೇ ನಿಮಗೆ ಸಾಕು. You may be misunderstood by everybody. ಎಲ್ಲರೂ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳಲು You ಸಾಧ್ಯವಿದೆ. will become a man, a woman of contradictions. ನೀವು ನಿಮ್ಮ ಜೀವಿತದ ಮುಖಾಂತರ ನೀವು ಯಾವಾಗಲೂ ತದ್ವಿರುದ್ಧವಾದ ವ್ಯಕ್ತಿ ಎಂಬುದಾಗಿ
ವಿಶೇಷವಾಗಿ ಕಂಡು ಬರಬಹುದು. Because you are following in the paths of the favorite Son of God, the Father Jesus Christ. ಯೇಸು ಕ್ರಿಸ್ತನು ದೇವರ ಪುತ್ರನಾದ ಯೇಸು ಕ್ರಿಸ್ತನ ಸನ್ಮಾರ್ಗದಲ್ಲಿ ನೀವು ನಡೆಯುವರಾಗಿದ್ದೀರಿ. You are in his steps. ನೀವು ಆತನ ಹೆಜ್ಜೆ ಜಾಡಿನಲ್ಲಿದ್ದೀರಿ. I titled today's sermon the favorite one. ಇವತ್ತು ನಾವು ಕೇಳುವಂತ ಸಂದೇಶ ಎಲ್ಲರಿಗೂ ನೆಚ್ಚಿನವನು. Let's turn our Bibles to Genesis chapter 40 verse 14 and 15. ಆದಿಕಾಂಡ ಪುಸ್ತಕ 40ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. But when all goes well with you, remember me and show me kindness. Mention me to Pharaoh and get me out of this prison. For I was forcibly carried off from the land of Hebrews, and even here I had done nothing to deserve being put in a dungeon. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ನೆನೆಸಿಕೊಂಡು ನನಗೆ ದಯೆ ತೋರಿಸಿ ಫರೋಹನ ಮುಂದೆ ನನ್ನ ವಿಷಯ ತಿಳಿಸಿ ಈ ಸೆರೆಯೊಳಗಿಂದ ನನ್ನನ್ನು ಹೊರಗೆ ಬರುವಂತೆ ಮಾಡಬೇಕು. ಏಕೆಂದರೆ ನನ್ನನ್ನು ನಿಜವಾಗಿಯೂ ಇಬ್ರಿಯರ ದೇಶದೊಳಗಿಂದ ಕದ್ದಿದ್ದಾರೆ. ಇಲ್ಲಿಯೂ ಸಹ ನಾನು ಏನೂ ಮಾಡದಿದ್ದರೂ ನನ್ನನ್ನು ಸೆರೆಯಲ್ಲಿ ಹಾಕಿದರು ಎಂದನು. Joseph went through lot of suffering. ಯೋಸೇಫನು ಅನೇಕ ಉಪದ್ರವಗಳನ್ನು ತನ್ನ ಜೀವಿತದಲ್ಲಿ ಅನುಭವಿಸಿದನು. In these verses we see the first glance of his emotions. ಆದರೆ ಈ ವಾಕ್ಯಗಳಲ್ಲಿ ಮೊದಲನೇ ಬಾರಿಗೆ ಆತನ ಭಾವನೆಗಳು ಕಂಡು ಬರುತ್ತಾ ಇವೆ. He has nobody to accuse. ಆತನು ದೂರ ಹೇಳುವುದಕ್ಕೆ ಯಾರು ಆತನಿಗಿಲ್ಲ. He is getting healed. ಆತನಿಗೆ ಸ್ವಸ್ಥತೆ ಬರುತ್ತಾ ಇದೆ. And he knows in spite of doing nothing he is here, but God has a plan for his life. ಆತನು ಯಾವ ತಪ್ಪನ್ನು ಮಾಡದಿದ್ದರೂ ಈ ಒಂದು ಸನ್ನಿವೇಶದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. ಆದರೆ ದೇವರು ತಾನೇ ಆತನ ಜೀವಿತದಲ್ಲಿ ಕಾರ್ಯ ಸಾಧಿಸುತ್ತಾ ಇದ್ದಾನೆ. Through many unexpected twists and turns, God accomplishes his purposes in Joseph's life. ಯೋಸೇಫನ ಜೀವಿತದಲ್ಲಿ ಅನೇಕ ತಿರುವುಗಳನ್ನು ದೇವರು ತಾನೇ ಕಳಿಸಿ ಆತನ ಉದ್ದೇಶಗಳನ್ನು ಯೋಸೇಫನ ಜೀವಿತದಲ್ಲಿ ನೆರವೇರಿಸುತ್ತಾನೆ. In Genesis chapter 37 he is the favorite son. ನಾವು ನೋಡುತ್ತೇವೆ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದಲ್ಲಿ ಈತನೊಬ್ಬ ನೆಚ್ಚಿನ ಮಗನಾಗಿದ್ದನು. In verse 2 we see Joseph a young man of 17. ನಾವು ನೋಡುತ್ತೇವೆ 2ನೇ ವಾಕ್ಯದಲ್ಲಿ ಯೋಸೇಫನು ಒಬ್ಬ ಯವನಸ್ಥನಾಗಿದ್ದಾನೆ, 17 ವರ್ಷದವನಾಗಿದ್ದಾನೆ. He is not that mature. ಆತನು ಇನ್ನೂ ಪ್ರಬುದ್ಧತೆಯಲ್ಲಿ He ಬೆಳೆದಿಲ್ಲ. brings all the bad report about his brothers to the dad. ತಂದೆಯ ಬಳಿಗೆ ತನ್ನ ಸಹೋದರರ ಬಗ್ಗೆ ದೂರು ಹೇಳುವ ಆತನು ಈತನಾಗಿದ್ದಾನೆ. Verse 3 and 4. 3 ಮತ್ತು 4ನೇ Now ವಾಕ್ಯ. Israel loved Joseph more than any of his other sons because he had been born to him in his old age, and he made a richly ornamented robe for him. When his brothers saw that their father loved him more than any of them, they hated him and could not speak a kind word to him. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದ್ದ ಮಗನಾಗಿದ್ದರಿಂದ ಅವನು ತನ್ನ ಎಲ್ಲಾ ಮಕ್ಕಳಿಗಿಂತ ಅವನನ್ನು ಹೆಚ್ಚು ಪ್ರೀತಿ ಮಾಡಿ ಅವನಿಗೆ ಅನೇಕ ಬಣ್ಣಗಳ ಅಂಗಿಯನ್ನು ಹೊಲಿಸಿಕೊಟ್ಟನು. ತಮ್ಮ ತಂದೆಯು ಅವನನ್ನು ಎಲ್ಲ ಸಹೋದರರಿಗಿಂತ ಹೆಚ್ಚು ಪ್ರೀತಿ ಮಾಡುವುದನ್ನು ಅವನ ಸಹೋದರರು ಕಂಡು ಅವನನ್ನು ದ್ವೇಷಿಸಿ ಅವನ ಸಂಗಡ ಸಮಾಧಾನವಾಗಿ ಮಾತಾಡಲಾರದೆ ಹೋದರು. Joseph lost his mom in a very young age. ಯೋಸೇಫನು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡನು. Because he was born in the old age of his dad, dad loved him so much. ತಂದೆಯ ಮುಪ್ಪಿನ ವಯಸ್ಸಿನಲ್ಲಿ ಈತನು ಹುಟ್ಟಿದ ಕಾರಣದಿಂದ ತಂದೆಯು ಈತನನ್ನು ಹೆಚ್ಚಾಗಿ ಪ್ರೀತಿ ಮಾಡಿದನು. Unlike his brothers, he was good in moral character. ಆತನ ಸಹೋದರರಂತೆ ಆತನಿರಲಿಲ್ಲ, ಆದರೆ ನೈತಿಕವಾದ ಸ್ವಭಾವಗಳು ಈತನಲ್ಲಿ ಒಳ್ಳೆಯದಾಗಿದ್ದವು. He was known for his love and generosity. ಆತನ ಪ್ರೀತಿಗಾಗಿ ಉದಾರ ಸ್ವಭಾವಕ್ಕಾಗಿ ಆತನು ತಿಳಿಯಲ್ಪಟ್ಟಿದ್ದನು. He experienced too much love. ಆತನು ಬಹಳಷ್ಟು ಪ್ರೀತಿಯನ್ನು ತಂದೆಯ ಪ್ರೀತಿಯನ್ನು ಅನುಭವಿಸಿದನು. Same time he experienced too much hate from his siblings. ಅದೇ ಸಮಯದಲ್ಲಿ ತನ್ನ ಸ್ವಂತ ಸಹೋದರರು ಆತನ
ಆತನನ್ನು ಹಗೆ ಮಾಡುವಂತವರಾಗಿದ್ದರು. Disobedient to dad and God cost his life. ನಾವು ದೇವರಿಗೆ ಮತ್ತು ತಂದೆಗೆ ಆತನು ವಿಧೇಯನಾಗದ ಕಾರಣದಿಂದ ಆತನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದವು. What cost did he pay to be obedient to his dad and God? ಈ ಆತನ ವಿಧೇಯಕ್ಕೆ ಆತನು ಹೊಂದಿಕೊಂಡಂತ ಪ್ರತಿಫಲವೇನಾಗಿತ್ತು? Verse 18. 18ನೇ ವಾಕ್ಯ. But when they saw him in the distance and before he reached them, they plotted to kill him. ಅವರು ದೂರದಿಂದ ಅವನನ್ನು ನೋಡಿದಾಗ ಅವನ ಸಮೀಪಕ್ಕೆ ಬರುವ ಮುಂಚೆ ಅವನನ್ನು ಕೊಂದು ಹಾಕಬೇಕೆಂದು ಅವನಿಗೆ ವಿರೋಧವಾಗಿ ಒಳಸಂಚನ್ನು ಮಾಡಿದರು. He is carrying food for his brothers. ಈಗ ನೋಡುತ್ತೇವೆ ಅಣ್ಣಂದಿರಿಗೋಸ್ಕರ ಈತನ ಊಟವನ್ನು ಕೊಂಡೊಯ್ಯುತ್ತಾ His ಇದ್ದಾನೆ. working days is over. He is longing to see his brothers. ಅನೇಕ ದಿನಗಳಾದ ನಂತರ ಆತನು ತನ್ನ ಅಣ್ಣಂದಿರನ್ನು ನೋಡುವಂತ ಸಂತೋಷದಲ್ಲಿದ್ದಾನೆ. But from distance, when his brothers saw him, they plotted how to finish him off. ಆದ್ರೆ ದೂರದಿಂದಲೇ ಆತನ ಸಹೋದರರು ಈತನನ್ನು ನೋಡುವಾಗ ಯಾವ ರೀತಿಯಾಗಿ ಈತನನ್ನು ಕೊಂದು ಹಾಕಬೇಕೆಂಬುದಾಗಿ ಅವರು ಆಲೋಚನೆ ಮಾಡುತ್ತಿದ್ದರು. Then Reuben, the elder brother, gave another twist for the plot. ಆ ನಂತರ ರೂಬೇನನು ಹಿರಿಯ ಅಣ್ಣನು ಆತನು ಇನ್ನೊಂದು ಉಪಾಯವನ್ನು ಅವರಿಗೆ ಹೇಳಿಕೊಡುತ್ತಾನೆ. And he said, put him in a cistern in this desert. ಆತನು ಹೀಗೆ ಹೇಳುತ್ತಾನೆ, ಈ ಒಂದು ಮರುಭೂಮಿಯಲ್ಲಿ ಇರುವಂತ ಒಂದು ಗುಂಡಿಯಲ್ಲಿ ಆತನನ್ನು ಹಾಕಿ ಬಿಡೋಣ. Verse 25. 25ನೇ As ವಾಕ್ಯ. they sat down to eat their meal, ಅವರು ಊಟಕ್ಕೆ ಕುಳಿತುಕೊಂಡಾಗ they pulled him and put him into the pit, dry pit, and then they sat to eat the food he has brought. ನಾವು ನೋಡುತ್ತೇವೆ ಒಂದು ಒಣಗಿದ ಗುಂಡಿಯಲ್ಲಿ ಆತನನ್ನು ಹಾಕುತ್ತಾರೆ. ಆನಂತರ ಅವರು ಯೋಸೇಫನು ತಂದಂತ ಊಟವನ್ನು ಊಟ ಮಾಡುತ್ತಿದ್ದಾರೆ. Then Judah gave another direction. ಆನಂತರ ಯೂದನು ಅವರಿಗೆ ಇನ್ನೊಂದು ತಿಳುವಳಿಕೆಯನ್ನು ಕೊಡುತ್ತಾನೆ. They saw the slave traders. ನಾವು ನೋಡುತ್ತೇವೆ ಅಲ್ಲಿ ಗುಲಾಮರನ್ನು ಖರೀದಿಸುವಂತ ಜನರನ್ನು ಆತ ನೋಡುವಾಗ Verse 28, they sold him for 200 grams silver. 28ನೇ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ, ಅವರು ಮಿದ್ಯಾನ ಈ ಜನರಿಗೆ 200 ನಾಣ್ಯಗಳಿಗೋಸ್ಕರ ಈತನನ್ನು ಮಾರುತ್ತಾರೆ. He lost that long robe. ಆತನ ಅನೇಕ ಬಣ್ಣದ ನಿಲುವಂಗಿಯನ್ನು ಕಳೆದುಕೊಳ್ಳುತ್ತಾನೆ. All his brothers are wearing Bermudas. ಆತನ ಸಹೋದರರೆಲ್ಲ ಅವರು ಇಂಥ ಬಟ್ಟೆಯನ್ನು ಧರಿಸಿಲ್ಲ. But he is like a prince living inside the house. ಆದರೆ ಆತನು ಮನೆಯೊಳಗೆ ರಾಜಕುಮಾರನ ಜೀವಿತವನ್ನು ಜೀವಿಸುತ್ತಿದ್ದನು. Father had great dreams for him. ಆ ತಂದೆಗೆ ಮಗನ ಕುರಿತಾಗಿ ಅನೇಕ ಕನಸುಗಳಿದ್ದವು. But heavenly Father had greatest dreams for him. ಆದರೆ ಸ್ವರ್ಗೀಯ ತಂದೆಗಾದರೂ ವ್ಯತಿರಿಕ್ತವಾದ ಕನಸುಗಳು ಯೋಸೇಫನ ಕುರಿತಾಗಿ. If chance was there, Father would have put him in best schools. ಒಂದು ವೇಳೆ ಅವಕಾಶ ಅಂದು ಸಿಕ್ಕಿದ್ದರೆ ತಂದೆಯು ಈ ಮಗನನ್ನು ಅತ್ಯುತ್ತಮವಾದ ಶಾಲೆಗೆ But ಸೇರಿಸುತ್ತಿದ್ದನು. heavenly Father enrolled him into the school of suffering. ಆದರೆ ಸ್ವರ್ಗೀಯ ತಂದೆಯಾದರೂ ಉಪದ್ರದ ಶಾಲೆಯೊಳಗೆ ಈತನನ್ನು So ಸೇರಿಸುತ್ತಾನೆ. the slave traders kept selling him, and finally he ended up with Potiphar in Egypt. ನಾವು ನೋಡುತ್ತೇವೆ ಈ ರೀತಿಯಾಗಿ ಆ ಗುಲಾಮಿಗಳನ್ನು ಖರೀದಿಸುವಂತ ಜನರು ಒಬ್ಬರಿಂದ ಇನ್ನೊಬ್ಬರಿಗೆ ಈತನನ್ನು ಮಾರಾಟ ಮಾಡುತ್ತಲೇ ಕೊನೆಯ ಪಕ್ಷದಲ್ಲಿ ಆತನು ಪೋತಿಫರನ ಮನೆಗೆ ಸೇರುತ್ತಾನೆ. He was forcefully couriered off to Egypt. ನಾವು ನೋಡುತ್ತೇವೆ ಬಲವಂತವಾಗಿ ಈತನನ್ನು ಐಗುಪ್ತ ದೇಶಕ್ಕೆ ಅವರು ಕಳಿಸಿ ಬಿಡುತ್ತಾರೆ. Chapter 38 verse 1. 38ನೇ ಅಧ್ಯಾಯದ 1ನೇ At that ವಾಕ್ಯ. time Judah left his brothers and went down to stay with a man of Adullam named Hira. ನಾವು ನೋಡುತ್ತೇವೆ ಆ ಕಾಲದಲ್ಲಿ ಯಹೂದನು ತನ್ನ ಸಹೋದರನ ಬಳಿಯಿಂದ ಹೊರಟು ಹೋಗಿ ಅದುಲಮ್ಮಿನ ಹಿರಾಯನ ಬಳಿಗೆ ಹೋದನು. Here is Joseph carried off like a slave, lost everything within seconds, and then he is not a free man anymore. ನಾವು ನೋಡುತ್ತೇವೆ ಕೆಲವು ಕ್ಷಣಗಳಲ್ಲಿ ಮಾತ್ರವೇ ಯೋಸೇಫನನ್ನು ಒಬ್ಬ ಗುಲಾಮನನ್ನಾಗಿ ಮಾರಿ ಆತನು ತನ್ನ ಕುಟುಂಬವನ್ನು But ಕಳೆದುಕೊಳ್ಳುತ್ತಾನೆ. chapter 38 talks about his brother Judah, means praise, but he is ending up in disgrace. ನಾವು ನೋಡುತ್ತೇವೆ ಯಹೂದ ಎಂಬ ಹೆಸರಿನ ಅರ್ಥ ಸ್ತುತಿ ಎಂಬುದಾಗಿ. ಆದರೆ ಆತನು ಒಂದು ಅವಮಾನದ ಕೆಲಸವನ್ನು ಮಾಡಿ ಈ ಸ್ಥಳಕ್ಕೆ ಹೋಗುತ್ತಾನೆ. This is a
contrast. ಇಲ್ಲಿ ನಾವು ನೋಡ್ತೇವೆ ತದ್ವಿರುದ್ಧವಾದಂತ ಸಂಗತಿ. Joseph, being a holy man, he is ending up as a slave, while other fellow, he is not caught, he is messing up his life. ನಾವು ನೋಡುತ್ತೇವೆ ಯೋಸೇಫನು ಪರಿಶುದ್ಧನಾಗಿದ್ದರೂ ಸಹ ಆತನು ಗುಲಾಮನಾಗಿ ಆತನು ಮುಂದೆ ಹೋಗುತ್ತಾನೆ. ಆದರೆ ಬಿಡುಗಡೆ ಹೊಂದಿರುವಂತ ಯೂದನು ಆತನು ಒಂದು ಸೆರೆಗೆ One ಸೇರಿಕೊಳ್ಳುತ್ತಾನೆ. became literal slave, a servant, other became a slave to his whims and fancies. ಒಬ್ಬನು ನೋಡುವುದಾಗಿದ್ದರೆ ಸಾಕ್ಷಾತ್ಕಾರವಾಗಿ ಆತನು ಗುಲಾಮದ ಕೆಲಸವನ್ನು ಮಾಡುವ ಆತನಾಗಿದ್ದನು. ಇನ್ನೊಬ್ಬನು ತನ್ನ ಸ್ವಂತ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕೆ ಗುಲಾಮನಾಗಿ ಹೋದನು. Let's come to chapter 39. ಈಗ 39ನೇ ಅಧ್ಯಾಯವನ್ನು ನೋಡೋಣ. The favorite son Joseph becomes a favorite slave here. ನಾವು ನೋಡುತ್ತೇವೆ ಈ ನೆಚ್ಚಿನ ಮಗನಾದ ಯೋಸೇಫನು ಇಲ್ಲಿ ಆತನು ಒಬ್ಬ ನೆಚ್ಚಿನ ಗುಲಾಮನಾಗುತ್ತಾನೆ. Verse 2 to 4. 2ನೇ ವಾಕ್ಯದಿಂದ 4ನೇ ವಾಕ್ಯ. The Lord was with Joseph and he prospered and he lived in the house of his Egyptian master. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯದವನಾದ ತನ್ನ ಯಜಮಾನನ ಮನೆಯಲ್ಲಿದ್ದನು. When his master saw that the Lord was with him and that the Lord gave him success in everything he did, Joseph found favor in his eyes and became his attendant. Potiphar put him in charge of his household and he entrusted to his care everything he owned. ಯೆಹೋವನು ಅವನ ಸಂಗಡ ಇದ್ದಾನೆಂದು ಅವನು ಮಾಡಿದ್ದನ್ನೆಲ್ಲ ಯೆಹೋವನು ಅವನ ಕೈಯಿಂದ ಅಭಿವೃದ್ಧಿ ಮಾಡಿದನೆಂದು ಅವನ ಯಜಮಾನನಿಗೆ ತಿಳಿಯಿತು. ಆದ್ದರಿಂದ ಯೋಸೇಫನು ಅವನ ದೃಷ್ಟಿಯಲ್ಲಿ ದಯೆ ಹೊಂದಿ ಅವನ ಸೇವೆ ಮಾಡಿದನು. ಪೋಟಿಫರನು ಅವನನ್ನು ತನ್ನ ಮನೆಯ ಮೇಲೆ ಮೇಲ್ವಿಚಾರಕನನ್ನಾಗಿ ಮಾಡಿ ತನಗಿದ್ದದ್ದನ್ನೆಲ್ಲ ಅವನ ಕೈಗೆ ಒಪ್ಪಿಸಿದನು. In spite of all his suffering, Joseph remained faithful to all the tasks God allowed in his life. ಯೋಸೇಫನ ಜೀವಿತದಲ್ಲಿ ಎಷ್ಟೇ ಉಪದ್ರಗಳು ಬಂದರೂ ಸಹ ದೇವರು ಆತನ ಯಾವ ಕೆಲಸವನ್ನು ಆತನಿಗೆ ನೇಮಿಸಿಕೊಟ್ಟನೋ ಆ ಎಲ್ಲಾ ಕೆಲಸಗಳಲ್ಲಿ ಯೋಸೇಫನು ನಂಬಿಗಸ್ತನಾಗಿದ್ದನು. He enjoyed so much comfort in his life, but when he lost all his comfort, his dress and his freedom for food and other things, he still served cheerfully his master. ನಾವು ನೋಡುತ್ತೇವೆ ಯೋಸೇಫನು ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡು ಸುಖಕರವಾದ ಜೀವಿತವನ್ನು ಕಳೆದುಕೊಂಡರೂ ಸಹ ಆತನು ಗುಲಾಮನಾಗಿದ್ದಂತಹ ವೇಳೆಯಲ್ಲಿ ಆತನು ತನ್ನ ಯಜಮಾನನಿಗೆ ನಂಬಿಗಸ್ತಿಕೆಯಿಂದ ಆತನ ಸೇವೆಯನ್ನು ಮಾಡುತ್ತಾ ಇದ್ದಾನೆ. Joseph, what is your definition of prosperity? ಆ ಯೋಸೇಫನಿಗೆ ನೀವು ಕೇಳಿರಿ, ನೀನು ಅಭಿವೃದ್ಧಿಯ ಕುರಿತಾಗಿ ನಿನ್ನ ವಿವರಣೆ ಏನಾಗಿದೆ? He will say, the Lord with me is my definition of success. ಆತನು ಹೇಳುತ್ತಾನೆ, ನನ್ನ ಯಶಸ್ಸಿಗೆ ಕಾರಣ ಯೆಹೋವನು ನನ್ನ ಸಂಗಡ ಇದ್ದಾನೆ. Whatever he allows, he will abide with me when I abide with him. ನಾನು ಯೆಹೋವನ ಸಂಗಡ ನೆಲೆಗೊಂಡಿರುವಾಗ ಎಲ್ಲಾ ಸಮಯದಲ್ಲಿ ಆತನು ನನ್ನ ಸಂಗಡ ಇರುವಾತನಾಗಿದ್ದಾನೆ. Now 11 years is over. 11 ವರ್ಷಗಳ ಕಾಲ ಮುಗಿಯಿತು. Now it's almost 28 years. ಈಗಾಗಲೇ 28 ವರ್ಷ ಆತನಿಗಾಗಿದೆ. Now he is encountering something else. ಆತನು ಇನ್ನೊಂದು ವಿಷಯವನ್ನು ಎದುರಿಸುತ್ತಾ ಇದ್ದಾನೆ. He is trapped by Mrs. Potiphar. ಈ ಪೋತಿಫರನ ಹೆಂಡತಿಯು ಆತನಿಗೆ ಒಂದು ಬಲಿಯನ್ನು ಹಾಕುತ್ತಾ As a ಇದ್ದಾಳೆ. slave, he have no right for woman. ನಾವು ನೋಡುತ್ತೇವೆ ಆತನಿಗೆ ಗುಲಾಮನಾಗಿರುವ ಕಾರಣದಿಂದ ಒಬ್ಬ ಸ್ತ್ರೀಯನ್ನು ಪಡೆದುಕೊಳ್ಳುವುದಕ್ಕೆ ಆತನಿಗೆ ಹಕ್ಕುಗಳಿರಲಿಲ್ಲ. But he has free opportunity now to enjoy every pleasure. ಆದ್ರೆ ಎಲ್ಲಾ ವ್ಯಾಮೋಹಗಳನ್ನು ಆನಂದಿಸುವುದಕ್ಕಾಗಿ ಆತನಿಗೆ ಈ ಒಂದು ಅವಕಾಶ ಸಿಕ್ಕಿದೆ. Ask Joseph, why don't you enjoy these things? ಈ ಎಲ್ಲಾ ಸಂಗತಿಗಳನ್ನು ನೀನು ಯಾಕೆ ಆನಂದಿಸಬಾರದೆಂಬುದಾಗಿ ಕೇಳಿದರೆ, 28 years 38 ವರ್ಷಗಳ ಕಾಲ you are in a faceless crowd. ನಿನ್ನ ಪರಿಚಯ ಇಲ್ಲಿ ಯಾರಿಗೂ ಇಲ್ಲ. In your own family you have brothers like Judah and Reuben. ನಿನ್ನ ಸ್ವಂತ ಕುಟುಂಬದಲ್ಲಿ ರೂಬೇನ್, ಯೂದ ಎಂಬ ಇಂಥ ಜನರಿದ್ದಾರೆ. But why are you different, Joseph? ಏನಕ್ಕೆ ಯೋಸೇಫನೇ ನೀನು ಇಷ್ಟು ವ್ಯತಿರಿಕ್ತನಾಗಿದ್ದೆ? Verse 9 gives us the key. 9ನೇ ವಾಕ್ಯ ಅದಕ್ಕೆ ಉತ್ತರವನ್ನು ಹೇಳುತ್ತದೆ. No one is greater in this house than I am. My master has withheld nothing from me except you, because you are his wife.
How then could I do such a wicked thing and sin against God? ಈ ಮನೆಯಲ್ಲಿ ನನಗಿಂತ ದೊಡ್ಡವನು ಯಾರೂ ಇಲ್ಲ. ನೀನು ಅವನ ಹೆಂಡತಿಯಾಗಿರುವುದರಿಂದ ನೀನಲ್ಲದೆ ನನಗೆ ಮತ್ತೇನು ಮರೆ ಮಾಡಲಿಲ್ಲ. ಹಾಗಿರುವುದರಲ್ಲಿ ನಾನು ಈ ಮಹಾ ದುಷ್ಕೃತ್ಯ ಮಾಡಿ ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆ ಎಂದನು. I want to be clean in the presence of my master. ಆತನು ಹೇಳುವ ವಿಷಯ ಒಂದೇ, ನನ್ನ ದೇವರ ದೃಷ್ಟಿಯಲ್ಲಿ ನಾನು ನಿರ್ದೋಷಿಯಾಗಿರಬೇಕು. I want to respect my master Pharaoh and my heavenly master my Lord. ನನ್ನ ಯಜಮಾನನಾದ ಫರೋಹನನ್ನು ಮತ್ತು ನನ್ನ ಸ್ವರ್ಗೀಯ ತಂದೆಯನ್ನು ನಾನು If I ಮೆಚ್ಚಿಸುವನಾಗಿರಬೇಕು. cooperate with the madam, my heavenly Father will see it as a wicked thing. ಒಂದು ವೇಳೆ ನಾನು ಮಾಡಬಾರದಂತ ಸಂಗತಿಯನ್ನು ಮಾಡುವುದಾಗಿದ್ದರೆ ನನ್ನ ತಂದೆಯ ದೃಷ್ಟಿಯಲ್ಲಿ ಇದು ಒಂದು ದುಷ್ಕೃತ್ಯ ಆಗಿರುತ್ತದೆ. Anyhow, madam planned to trap him and he was entrapped. ನಾವು ನೋಡುತ್ತೇವೆ, ಇವಳು ತನ್ನ ಬಲೆಯಲ್ಲಿ ಈತನನ್ನು ಹಾಕಿಕೊಳ್ಳಲು ಪ್ರಯತ್ನ ಮಾಡಿದಳು. One day he is locked up. ಒಂದು ದಿನ ಆತನು ಒಳಗೆ ಬಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. Nobody else is there. ಯಾರು ಮನೆಯಲ್ಲಿಲ್ಲ. But that day he took all his courage and got out of the trap by the grace of God and saved himself from the disgrace. ದೇವರ ಕೃಪೆಯಿಂದ ಅವಳ ಬಲೆಯಿಂದ ಆತನು ಆಚೆ ಹೋಗಿ ಎಲ್ಲ ಅವಮಾನಗಳಿಂದ ತನ್ನನ್ನೇ ತಾನು ತಪ್ಪಿಸಿಕೊಳ್ಳುತ್ತಾನೆ. But what is the reward? ಆದ್ರೆ ಆತನಿಗೆ ಸಿಕ್ಕಿರುವಂತ ಆ ಉಡುಗೊರೆ ಏನಾಗಿತ್ತು? Falsely accused. ಆತನಿಗೆ ಸುಳ್ಳು ಅಪವಾದವನ್ನು ಆತನ ಮೇಲೆ And he ಹಾಕುತ್ತಾರೆ. was put in jail. ಆತನನ್ನು ಸೆರೆಮನೆ ಒಳಗೆ He ಹಾಕುತ್ತಾರೆ. was fiercely loyal to his master. ಆತನು ಯಜಮಾನನಿಗೆ ಬಹಳಷ್ಟು He was ನಂಬಿಗಸ್ತನಾಗಿದ್ದನು. loyal till the last to his master and his family. ಆತನು ತನ್ನ ಕುಟುಂಬಕ್ಕೆ ಮತ್ತು ತನ್ನ ಯಜಮಾನನಿಗೆ ಕೊನೆ ಉಸಿರಿನ ತನಕ He was loyal to his heavenly Father. ಸ್ವರ್ಗೀಯ ತಂದೆಗೆ ಆತನು ಪ್ರಾಮಾಣಿಕತೆ In ಉಳ್ಳವನಾಗಿದ್ದನು. spite of all that, ಈ ಎಷ್ಟೆಲ್ಲಾ ಸಂಗತಿಗಳನ್ನು ಮಾಡಿದರೂ ಸಹ he is in jail now. ಆತನು ಈಗ ಸೆರೆಮನೆಯಲ್ಲಿದ್ದಾನೆ. Verse 19 and 20. 19 ಮತ್ತು 20ನೇ ವಾಕ್ಯ. When his master heard the story, his wife told him, saying, "This is how your slave treated me." He burned with anger. ತನ್ನ ಸೇವಕನು ಹೀಗೆ ತನಗೆ ಮಾಡಿದ್ದನೆಂಬುದನ್ನು ತನ್ನ ಹೆಂಡತಿ ಹೇಳಿದ್ದನು ಯಜಮಾನನು ಕೇಳಿ ಅವನು ಕೋಪವೇರಿತು. Joseph's master took him and put him in prison, the place where the king's prisoners were confined. ಆಗ ಯೋಸೇಫನ ಯಜಮಾನನು ಅವನನ್ನು ಹಿಡಿದುಕೊಂಡು ರಾಜನ ಕೈದಿಗಳನ್ನಿರಿಸಿರುವಂತ ಸೆರೆಮನೆಯಲ್ಲಿ ಹಾಕಿದನು. ಯೋಸೇಫನು ಆ ಸೆರೆಮನೆಯಲ್ಲಿದ್ದನು. Everybody is talking bad about Joseph. ಯೋಸೇಫನ ಕುರಿತಾಗಿ ಎಲ್ಲರೂ ಕೆಟ್ಟದನ್ನು ಮಾತನಾಡುತ್ತಿದ್ದಾರೆ. You don't know what to tell anybody. ಯಾರಿಗೂ ಏನ್ ಹೇಳಬೇಕಂತ ಆತನಿಗೆ ಗೊತ್ತಾಗುತ್ತಿಲ್ಲ. Media to everybody is highlighting all what he has done wrong. ಆತನು ಮಾಡಿರುವಂತ ಎಲ್ಲಾ ಕೆಟ್ಟ ಸಂಗತಿಗಳನ್ನು ಎಲ್ಲರೂ ಎತ್ತಿ ತೋರಿಸುತ್ತಾ And ಇದ್ದಾರೆ. Madam is seen in clean picture before everybody. ಆದ್ರೆ ಈ ದುಷ್ಟ ಸ್ತ್ರೀ ಪ್ರತಿಯೊಬ್ಬರ ದೃಷ್ಟಿಯಲ್ಲಿ ಅವಳು ನೆಟ್ಟಗಿದ್ದಾಳೆಂಬುದಾಗಿ ಕಂಡು ಬರುತ್ತಾ ಇದ್ದಾಳೆ. But God allowed him to become the favorite prisoner. ಆದ್ರೆ ದೇವರ ಕೃಪೆಯಿಂದ ಈತನು ಒಬ್ಬ ನೆಚ್ಚಿನ ಕೈದಿಯಾಗಿದ್ದಾನೆ. Verse 21 to 23. 21ನೇ ವಾಕ್ಯದಿಂದ 23ನೇ ವಾಕ್ಯ. But while Joseph was there in the prison, the Lord was with him. ಆದ್ರೆ ಯೆಹೋವನು ಯೋಸೇಫನ ಸಂಗಡ ಆ ಒಂದು ಸೆರೆಮನೆಯಲ್ಲಿದ್ದನು. He showed him kindness and granted him favor in the eyes of the prison warden. ಅವನ ಮೇಲೆ ಕರುಣೆ ಇಟ್ಟು ಸೆರೆಮನೆಯ ಯಜಮಾನನು ಅವನ ಮೇಲೆ ದಯೆ ತೋರುವಂತೆ ಮಾಡಿದನು. So the warden put Joseph in charge of all those held in the prison, and he was made responsible for all that was done there. ಆದ್ದರಿಂದ ಸೆರೆಯ ಯಜಮಾನನು ಸೆರೆಮನೆಯಲ್ಲಿ ಬಂಧಿಸಿದ ಕೈದಿಗಳನ್ನೆಲ್ಲ ಯೋಸೇಫನಿಗೆ ಒಪ್ಪಿಸಿದನು. ಅವರು ಅಲ್ಲಿ ಮಾಡಬೇಕಾದದ್ದನ್ನೆಲ್ಲ ಅವನೇ ಮಾಡತೊಡಗಿದನು. The warden paid no attention to anything under Joseph's care, because the Lord was with Joseph and gave him success in whatever he did. ಯೆಹೋವನು ಅವನ ಸಂಗಡ ಇದ್ದದ್ದರಿಂದಲೂ ಅವನು ಮಾಡುವುದನ್ನೆಲ್ಲ ಯೆಹೋವನು ಅಭಿವೃದ್ಧಿ ಮಾಡಿದ್ದರಿಂದಲೂ ಸೆರೆಯ ಯಜಮಾನನು ಅವನ ಕೈಗೆ ಒಪ್ಪಿಸಿದ ಯಾವುದಕ್ಕೂ ಚಿಂತೆ ಮಾಡದೇ ಇದ್ದನು. Even in prison, he is cheerfully, freely
honoring his new prison warden. ನಾವು ನೋಡುತ್ತೇವೆ ಈ ಒಂದು ಸೆರೆಮನೆಯಲ್ಲಿಯೂ ಸಹ ಆತನು ಆ ಸೆರೆಮನೆಯ ಯಜಮಾನನಿಗೆ ಎಲ್ಲಾ ಕೆಲಸಗಳನ್ನು ಅತಿ ಉತ್ತಮವಾಗಿ ಮಾಡಿಕೊಡುತ್ತಿದ್ದನು. Verse 4 of chapter 40 says, 40ನೇ ಅಧ್ಯಾಯದ 4ನೇ ವಾಕ್ಯ ಹೀಗೆ ಹೇಳುತ್ತದೆ, the captain of the guard assigned them to Joseph and he attended them. ಮೈಗಾವಲಿನ ದಳಪತಿಯು ಅವರನ್ನು ನೋಡುವುದಕ್ಕೆ ಯೋಸೇಫನನ್ನು ನೇಮಿಸಿದ್ದರಿಂದ ಅವನು ಅವರಿಗೆ ಸೇವೆ ಮಾಡುತ್ತಿದ್ದನು. The baker and butler, another new prisoners, they are in charge of Joseph and he is blessing them in spite of being not a free man there. ಯೋಸೇಫನು ಸೆರೆಮನೆಯಲ್ಲಿ ಬಿಡುಗಡೆ ಹೊಂದದೇ ಇದ್ದರೂ ಸಹ ಅಲ್ಲಿರುವಂತಹ ಕೈದಿಗಳಿಗೆ ಆತನು ಆಶೀರ್ವಾದದಾಯಕವಾಗಿದ್ದನು. He is ministering to them. ಆತನು ಅಲ್ಲಿ ಅವರಿಗೆ ಸೇವೆ ಸಲ್ಲಿಸುತ್ತಾ ಇದ್ದಾನೆ. He is ministering to them in authority of God, anointing of God, and he is interpreting dreams for them with certainty. ನಾವು ನೋಡುತ್ತೇವೆ ಅಲ್ಲಿ ಆತನು ದೇವರ ಅಭಿಷೇಕವನ್ನು ಪಡೆದುಕೊಂಡು ಅಧಿಕಾರದಿಂದ ಅಲ್ಲಿ ಸೇವೆ ಮಾಡುತ್ತಾ ಇದ್ದಾನೆ. ಮಾತ್ರವಲ್ಲದೆ ಅವರ ಎಲ್ಲಾ ಕನಸುಗಳಿಗೆ ಆತನು ಅರ್ಥವನ್ನು ಹೇಳುತ್ತಿದ್ದಾನೆ. Whatever he told the butler, that came true. ಆತನು ಅಲ್ಲಿ ಇರುವಂತಹ ಆ ವ್ಯಕ್ತಿಗೆ ಹೇಳಿರುವಂತ ಎಲ್ಲಾ ಸಂಗತಿಗಳು ನೆರವೇರಿದವು. He said, you will be back to your job. ಆತನು ಹೀಗೆ ಹೇಳುತ್ತಾನೆ, ನೀನು ನಿನ್ನ ಕೆಲಸಕ್ಕೆ ಹಿಂತಿರುಗಿ ನೇಮಿಸಲ್ಪಡುತ್ತೆ. Show kindness to me, show your gratitude by remembering me. ಆ ಕಾರಣದಿಂದ ನೀನು ನಿನ್ನ ಸ್ಥಿತಿಗೆ ಹೋದ ನಂತರ ನನ್ನ ಮೇಲೆ ದಯೆ ತೋರಿಸಿ ನನ್ನ ವಿಷಯವಾಗಿ ಅರಸನಿಗೆ ಹೇಳು. Verse 23 says, the chief cupbearer however did not remember Joseph, he forgot him. 23ನೇ ವಾಕ್ಯ ಹೀಗೆ ಹೇಳುತ್ತದೆ, ಆದರೂ ಪಾನದಾಯಕನು ಮುಖ್ಯಸ್ಥನು ಯೋಸೇಫನನ್ನು ಜ್ಞಾಪಕ ಮಾಡಿಕೊಳ್ಳದೆ ಆತನನ್ನು ಮರೆತು ಬಿಟ್ಟನು. Even though he was bleeding, he blessed them. ಆತನು ರಕ್ತವನ್ನು ಸುರಿಸುವನಾಗಿದ್ದರೂ ಸಹ ಆಶೀರ್ವದಿಸುವಂತ ವ್ಯಕ್ತಿಯಾಗಿದ್ದ. He says, I had done nothing to deserve being put in this dungeon. ಈ ಒಂದು ಸೆರೆಮನೆಯಲ್ಲಿ ಇರುವುದಕ್ಕೆ ನಾನು ಯಾವ ತಪ್ಪನ್ನು ಮಾಡಲಿಲ್ಲ. Please understand, please help me. ಆದ್ದರಿಂದ ದಯವಿಟ್ಟು ನನಗೆ ಸಹಾಯ ಮಾಡಿರಿ. But people experienced his ministry but forgot him. ಅನೇಕರು ಆತನ ಸೇವೆಯನ್ನು ಅನುಭವಿಸಿದರೂ ಸಹ ಆತನನ್ನು ಮರೆತು ಹಾರಿದರು. Prophecy was fulfilled, that man was out of prison, he was enjoying back all what he lost, but he forgot that man who helped him, and that man who helped him is in the prison. ನಾವು ನೋಡುತ್ತೇವೆ ಯೋಸೇಫನು ಹೇಳಿದಂತೆ ವಾಗ್ದಾನವೋ ಅಥವಾ ಪ್ರವಾದನೆಯೋ ಅದು ನೆರವೇರಿತು. ಆದರೆ ಆತನು ಈ ಪಾನದವನು ಆತನು ಹಿಂತಿರುಗಿ ಕೆಲಸಕ್ಕೆ ಸೇರಿಕೊಂಡರೂ ಸಹ ಯೋಸೇಫನ ಬಗ್ಗೆ ಆತನು ನೆನೆಸದೆ ಯೋಸೇಫನು ಮಾಡಿರುವಂತ ಉಪಕಾರವನ್ನು ಮರೆತು ಬಿಟ್ಟನು. I told you first, ನಾನು ಮೊದಲೇ ನಿಮಗೆ ಹೇಳಿದೆ, he became favorite of so many places, so many people, so many places, but he always remained the favorite one of God. ನಾವು ನೋಡುತ್ತೇವೆ ಯೋಸೇಫನು ಹೋದಲ್ಲೆಲ್ಲ ನೆಚ್ಚಿಕೆಯಾದ ವ್ಯಕ್ತಿ ಆಗಿದ್ದರೂ ಸಹ ಒಂದು ವಿಷಯ ಆತನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು, ಯಾವಾಗಲೂ ಸತತವಾಗಿ ಆತನು ದೇವರಿಗೆ ನೆಚ್ಚಿಕೆಯಾದಂತ ಮಗನಾಗಿದ್ದನು. His dad, his master Pharaoh, his new warden, his friends whom he blessed, all were limited various ways. But his heavenly Father remembered him in his time and released him. ಯೋಸೇಫನ ಬಗ್ಗೆ ನಾವು ನೋಡುವುದಾಗಿದ್ರೆ ಯೋಸೇಫನ ತಂದೆ, ಯೋಸೇಫನ ಯಜಮಾನನು, ಯೋಸೇಫನ ಆ ಸೆರೆಯ ಯಜಮಾನನು ಸಹ ಎಲ್ಲರಿಗೂ ಈತನ ಒಬ್ಬ ನೆಚ್ಚಿನ ವ್ಯಕ್ತಿಯಾಗಿದ್ದರೂ ಸಹ ಅವರ ಒಂದು ಶಕ್ತಿಯು ಮಿತಿ ಹೊಂದಿದಂತ ಶಕ್ತಿಯಾಗಿತ್ತು. ಆದರೆ ಆತನ ಸ್ವರ್ಗೀಯ ತಂದೆಯ ಶಕ್ತಿಯು ಅದು ಸರ್ವಶಕ್ತನ ಶಕ್ತಿಯಾಗಿತ್ತು. His neck was in the iron collars, his feet was in the fetters, but when God's time came, God released him to be the ruler of Egypt. ನಾವು ನೋಡುತ್ತೇವೆ ಯೋಸೇಫನು ಸೆರೆಯಲ್ಲಿ ಇರುವಂತ ಸಮಯದಲ್ಲಿ ಎಲ್ಲಾ ರೀತಿಯಾಗಿ ಬಂಧಿಸಲ್ಪಟ್ಟಿದ್ದನು. ಆದರೂ ಸಹ ದೇವರ ತಕ್ಕ ಸಮಯ ಬಂದಾಗ ದೇವರು ತಾನೇ ಈತನನ್ನು ಐಗುಪ್ತ ದೇಶಕ್ಕೆ ಬಿಡಿಸುವ ಆತನಾಗಿದ್ದಾನೆ. His graduation time came
to graduate from the school of suffering. ಆತನ ಈ ಒಂದು ಉಪದ್ರಗಳ ಆ ಸಮಯ ಮುಗಿಯುವಂತ ಸಮಯ ಬಂದಿತು. And that is why we see in chapter 41, 37 to 40. ಅದನ್ನೇ ನಾವು 41ನೇ ಅಧ್ಯಾಯ 37ನೇ ವಾಕ್ಯದಿಂದ 40ನೇ ವಾಕ್ಯದವರೆಗೆ The ನೋಡುತ್ತೇವೆ. plan seemed good to Pharaoh and to all his officials. So Pharaoh asked them, "Can we find anyone like this man, one in whom is the Spirit of God?" Then Pharaoh said to Joseph, "Since God has made all this known to you, there is no one so discerning and wise as you. You shall be in charge of my palace, and all my people are to submit to your orders. Only with respect to the throne will I be greater than you." ಈ ಮಾತು ಫರೋಹನಿಗೆ ಅವನ ಸೇವಕರಿಗೂ ಒಳ್ಳೆಯದೆಂದು ತೋಚಿತು. ಫರೋಹನು ತನ್ನ ಸೇವಕರಿಗೆ, ಯೋಸೇಫನಂಥ ದೇವರಾತ್ಮವುಳ್ಳ ಮನುಷ್ಯನು ಸಿಕ್ಕಾನೋ ಎಂದನು. ಫರೋಹನು ಯೋಸೇಫನಿಗೆ, ದೇವರು ನಿನಗೆ ಇವುಗಳನ್ನೆಲ್ಲ ತೋರಿಸಿದ ಮೇಲೆ ನಿನ್ನ ಹಾಗೆ ವಿವೇಕಿಯೂ ಬುದ್ಧಿವಂತನು ಯಾರೂ ಇಲ್ಲ. ನೀನು ನನ್ನ ಮನೆಯ ಅಧಿಕಾರಿಯಾಗಿರಬೇಕು. ನಿನ್ನ ಮಾತಿನ ಪ್ರಕಾರ ನನ್ನ ಜನರೆಲ್ಲರೂ ಆಳಲ್ಪಡಲಿ. ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದನು. He was rejected by many, forgotten by many, but remembered by God in time. And then he was chosen by all and recognized by all. He became the chosen one. ಯೋಸೇಫನನ್ನು ನೋಡುವುದಾಗಿದ್ದರೆ ಅನೇಕರು ಈತನನ್ನು ತಿರಸ್ಕರಿಸಿದರು, ಅನೇಕರು ಈತನನ್ನು ಆರಿಸಿಕೊಂಡರು. ಆದರೆ ಎಲ್ಲರೂ ಈತನನ್ನು ಗುರುತಿಸುವಂತಹ ಜನರಾಗಿದ್ದರು ಮತ್ತು ಈತನು ಆರಿಸಲ್ಪಟ್ಟಂತ ವ್ಯಕ್ತಿಯಾಗಿ ಮಾರ್ಪಾಟು ಹೊಂದಿದನು. See the transition. ನೀವು ಈ ಒಂದು ಬದಲಾವಣೆಯನ್ನು ನೋಡಿರಿ. The favorite son became the favorite slave to favorite prisoner, but he was chosen one by the Lord and the presence of God. The presence of Lord Almighty made him the chosen one for the chosen time for his people. ಯೋಸೇಫನ ಜೀವಿತವನ್ನು ನೋಡುವಾಗ ಈತನು ಒಬ್ಬ ನೆಚ್ಚಿನ ಮಗನಾಗಿದ್ದನು. ಆನಂತರ ಆತನು ಒಬ್ಬ ನೆಚ್ಚಿನ ಗುಲಾಮನಾಗುತ್ತಾನೆ. ಆನಂತರ ಒಬ್ಬ ನೆಚ್ಚಿನ ಖೈದಿಯಾಗಿ ಆತನು ಬದಲಾಯಿಸಲ್ಪಡುತ್ತಾನೆ. ಈ ಎಲ್ಲ ಸಂಗತಿಗಳಾದ ನಂತರ ದೇವರ ಪ್ರಸನ್ನತೆಯಿಂದ ತುಂಬಲ್ಪಟ್ಟಂತ ಆರಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯಾಗಿ ಈತನು ಮಾರ್ಪಾಟು ಹೊಂದುತ್ತಾನೆ. Through the suffering he became a good shepherd, because shepherd knows all the pain what Jewish people experienced in Egypt, he already experienced in his life. ನಾವು ನೋಡುತ್ತೇವೆ, ಈ ಐಗುಪ್ತ ದೇಶದಲ್ಲಿ ಆ ಜನರು ಅನುಭವಿಸಿರುವಂತ ಎಲ್ಲಾ ಕಷ್ಟಗಳನ್ನು ಆಗಲೇ ಯೋಸೇಫನು ತನ್ನ ಸ್ವಂತ ವ್ಯಕ್ತಿಗತ ಜೀವಿತದಲ್ಲಿ ಅನುಭವಿಸಿದವನಾಗಿದ್ದನು. ಆ ಕಾರಣದಿಂದ ಈ ಜನರನ್ನು ನಡೆಸುವುದಕ್ಕಾಗಿ ಅತ್ಯುತ್ತಮವಾದ ಕುರುಬನು ಈತನಾಗುತ್ತಾನೆ. And that story is the same story of Jesus. He was a beloved son, but through the suffering he experienced, he is a good shepherd, the great shepherd, and the shepherd who laid down his life for us. ಯೇಸು ಸ್ವಾಮಿಯ ಜೀವಿತವು ಹಾಗೆ. ಆತನು ಅತಿ ಪ್ರಿಯ ಮಗನಾಗಿದ್ದರೂ ಸಹ ನಮಗೋಸ್ಕರ ಲೋಕ ರಕ್ಷಣೆಗಾಗಿ ಆತನು ಬರುತ್ತಾನೆ. ತನ್ನ ಜೀವಿತವನ್ನೇ ನಮಗೆ ಕೊಟ್ಟ ನಂತರ ಆತನು ನಮಗೆ ಒಳ್ಳೆ ಕುರುಬನಾದನು, ಮಹತ್ತಾದ ಕುರುಬನಾದನು ಮತ್ತು ನಮ್ಮನ್ನು ಮುನ್ನಡೆಸುವ ಕುರುಬನು ಆತನಾಗಿದ್ದಾನೆ. When you are the favorite one, you can't escape any suffering. ನೀವು ಒಬ್ಬ ನೆಚ್ಚಿನವನಾಗಿರುವಂತ ಸಮಯದಲ್ಲಿ ಉಪದ್ರಗಳನ್ನು ತಪ್ಪಿಸಿಕೊಳ್ಳಲು ನಿಮಗೆ ಸಾಧ್ಯವಿಲ್ಲ. But always remember, ಆದ್ರೆ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, his presence will never leave. ಆತನ ಪ್ರಸನ್ನತೆ ಎಂದಿಗೂ ನಿಮ್ಮನ್ನು ಬಿಟ್ಟು His ಬಿಡುವುದಿಲ್ಲ. presence will take you through. ಆತನ ಪ್ರಸನ್ನತೆ ನಿಮ್ಮನ್ನು His ಮುನ್ನಡೆಸುತ್ತದೆ. grace will cover you ಆತನ ಕೃಪೆಯು ನಿಮ್ಮನ್ನು ಸುತ್ತುತ್ತದೆ till you come to the chosen place at the chosen time of the Heavenly Father. ಸ್ವರ್ಗೀಯ ತಂದೆ ಇಟ್ಟಿರುವಂತ ಆ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ, ನಿರ್ದಿಷ್ಟವಾದ ಸಮಯಕ್ಕೆ ನೀವು ಬಂದು ಮುಟ್ಟುವ ತನಕ ಸತತವಾಗಿ ದೇವರ ಪ್ರಸನ್ನತೆಯು ನಿಮ್ಮ ಮೇಲೆ ಇರುವಂತದ್ದಾಗಿದೆ. May God help each one of you ದೇವರು ತಾನೇ ನಿಮ್ಮೆಲ್ಲರಿಗೆ ಸಹಾಯ to ಮಾಡಲಿ. experience greater presence of the Lord in all your suffering. ನಿಮ್ಮ ಎಲ್ಲ ಉಪದ್ರಗಳಲ್ಲಿ ದೇವರ ಅತಿಯಾದ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ದೇವರು ತಾನೇ ನಿಮ್ಮೆಲ್ಲರಿಗೆ ಸಹಾಯ ಮಾಡಲಿ. Even as the Lord has
spoken to us this morning. Let us cast our burdens, if we have any, unto the Lord, because the Bible clearly says that He will never suffer the righteous to be moved. He is a faithful God, God of Joseph is our God, and no matter what burdens we are carrying this morning, if we have Him, we have all in our life. Even as we sing this song, let us, like David, learn to cast all our cares upon Him, morning, evening and noon, by praying, and let us experience the divine exchange, because in His time and in His place, certainly we are going to enjoy the tremendous rest. ಈ ಬೆಳಗಿನ ಹೊತ್ತಾರೆಯಲ್ಲಿ ನಾವು ಕೇಳಿರುವ ಹಾಗೆ ನಾವು ನಮ್ಮ ಎಲ್ಲಾ ಚಿಂತಾಭಾರಗಳನ್ನು ನಮ್ಮ ಕರ್ತನ ಮೇಲೆ ನಾವು ಹಾಕೋಣ. ನಾವು ದಾವೀದನ ಹಾಗೆ, ಯೋಸೇಫನ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕುವಾಗ ಎಲ್ಲಾ ಗ್ರಹಿಕೆಯನ್ನು ಮೀರುವಂತ ದೇವರ ಶಾಂತಿಯು ಅದು ನಮ್ಮ ಮೇಲೆ ಬಂದು ನಾವು ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತದೆ. Let's sing the song, Cast your burden upon the Lord and He shall sustain thee. Cast your burden upon the Lord and He shall sustain thee. He shall never suffer the righteous to be moved. As for me, I will call upon God, and the Lord will save me. Evening and morning and night time will I pray and cry aloud. He shall hear my voice. Cast your burden upon the Lord and He shall sustain thee. He shall never suffer the righteous to be moved. As for me, I will call upon God, and the Lord will save me. Evening and morning and noon when I pray and cry aloud, He shall hear my voice. Evening and morning and noon when I pray and cry aloud, He shall hear my voice. In the amazing grace of our Lord and Savior Jesus Christ, ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂಥ ಪ್ರೀತಿಯು, and the continuous friendship of the blessed Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆಯು be with each one of us. ನಮ್ಮೆಲ್ಲರ ಸಂಗಡ ಇರಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.